ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಯುಗಾದಿ ವರ್ಷ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಶುಭಫಲಗಳು ಈ ಒಂದು ವರ್ಷದಲ್ಲಿ ಪ್ರಾಪ್ತಿಯಾಗಲಿದೆ. ಹೇಗೆ ಇವರಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ, ಗುರುವಿನ ಪೂರ್ಣ ಅನುಗ್ರಹ ಈ ಒಂದು ಮೇಷರಾಶಿಗೆ ಇರುತ್ತೆ. ಪೂರ್ಣ ಅನುಗ್ರಹ ಇರುವ ಕಾರಣದಿಂದ ಆ ರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು ಪ್ರಾಪ್ತಿಯಾಗಲಿದೆ. ಕಾರಣ ಸೌಭಾಗ್ಯಕ್ಕೆ ಕಾರಕರಾಗಿರ್ತಕ್ಕಂಥ ಗುರು ಸುಖವನ್ನು, ಶಾಂತಿಯನ್ನು, ಆಯುಷ್ಯವನ್ನು, ಆರೋಗ್ಯವನ್ನು ಎಲ್ಲವನ್ನು ಕೂಡ ಗುರುವಿನ ಅನುಗ್ರಹದಿಂದ ಈ ಒಂದು ಮೇಷರಾಶಿಯವರು ಅದನ್ನೆಲ್ಲವನ್ನು ಕೂಡ ಪಡೆಯಲಿದ್ದಾರೆ. ಈಗ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿದೆ. ಮತ್ತು ಆರ್ಥಿಕವಾಗಿ ಸಾಕಷ್ಟು ಅಡೆತಡೆಗಳು ಮುಂಚೆ ಇತ್ತು, ಈಗ ಅವೆಲ್ಲವೂ ಕೂಡ ಪರಿಹಾರ ಆಗಿ ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ಆರ್ಥಿಕವಾಗಿ ತುಂಬ ಅನುಕೂಲ ಆಗುವಂಥ ಯೋಗ ಫಲಗಳು ಕೂಡ ಈ ಒಂದು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಸಾಕಷ್ಟು ತೊಂದರೆಗಳನ್ನು, ಕಷ್ಟಗಳನ್ನು ಎಲ್ಲವನ್ನು ಕೂಡ ಅನುಭವಿಸಿದ್ದೀರಾ. ಯಾಕೆ ಅಂತಂದರೆ ಆರ್ಥಿಕ ಸಂಕಷ್ಟ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಅಂಥ ಆರ್ಥಿಕ ಸಂಕಷ್ಟದಲ್ಲಿ ಸಿಕ್ಕಿ ಸಾಕಷ್ಟು ಕಷ್ಟ ಅನುಭವಿಸಿದ್ದೀರಾ. ಆದರೆ ಅಂಥ ಕಷ್ಟಗಳೆಲ್ಲವೂ ಕೂಡ ಈ ಒಂದು ವರ್ಷದಲ್ಲಿ ತಮಗೆ ಅದೆಲ್ಲವೂ ಕೂಡ ಪರಿಹಾರ ಹೊಂದುವಂತಹ ಯೋಗ ಫಲ ಮತ್ತು ಶುಭಫಲಗಳು ಕೂಡ ಈ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ. ಮತ್ತು ರಾಶಿಗೆ ಯೋಗಕಾರಕರಾಗಿರ್ತಕ್ಕಂಥ ಗುರು ಧನಸ್ಥಾನದಲ್ಲಿ ಇರೋದರಿಂದ ಆರ್ಥಿಕ ಅನುಕೂಲದ ಜೊತೆಗೆ ಶುಭ ಕಾರ್ಯಗಳು ಕೂಡ ನಡೆಯುವಂಥ ಯೋಗಗಳು ಕೂಡ ಮನೆಯಲ್ಲಿರುತ್ತೆ. ಗುರುವಿನ ಅನುಗ್ರಹದಿಂದ ಮನೆಯಲ್ಲಿ ನಾಮಕರಣ ಮಾಡುವಂಥದ್ದು, ಅದರ ಜೊತೆಗೆ ನಾವು ಕೆಲವೊಂದಷ್ಟು ಶುಭ ಕಾರ್ಯಗಳನ್ನು, ವಿವಾಹಗಳಾಗದೇ ಇರತಕ್ಕಂಥವ್ರು ಯಾರಾದರೂ ಇದ್ದರೆ ಅವರಿಗೆ ವಿವಾಹ ಆಗುವಂಥ ಒಂದು ಶುಭ ಯೋಗಗಳು, ಹಾಗೂ ಮನೆ ಕಟ್ಟುವಂಥ ಶುಭ ಯೋಗಗಳು, ಸೈಟ್ ತೆಗೆದುಕೊಳ್ಳುವಂಥ ಯೋಗಗಳು, ವಾಹನವನ್ನು ತೆಗೆದುಕೊಳ್ಳುವಂಥ ಯೋಗಗಳು, ಈ ರೀತಿಯಾಗಿ ಶಿವ ಯೋಗಗಳು ಇವರಿಗೆ ಪ್ರಾಪ್ತಿಯಾಗುತ್ತೆ ಈ ಒಂದು ಮೇಷರಾಶಿಯವರಿಗೆ. ಈ ಮೇಷರಾಶಿಯವರಿಗೆ ಇನ್ನೂ ಕೆಲವೊಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಇರುತ್ತೆ. ಏನು ತೊಂದರೆ ಇರುತ್ತೆ ಅಂತಂದರೆ, ಕೆಲವೊಂದಷ್ಟು ವ್ಯವಹಾರ ಅಂತ ನಾವೇನು ಹೇಳ್ತೀವಿ, ಈ ಒಂದು ಪಿತ್ರಾರ್ಜಿತಕ್ಕೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರ ಇರಲಿ, ಒಡವೆ ವಿಚಾರ ಇರಲಿ, ಅಥವಾ ಹಣಕಾಸಿನ ಯಾವುದೇ ವಿಚಾರ ಇರಲಿ, ಹೀಗೆ ಅದರಲ್ಲಿ ಸ್ವಲ್ಪ ಗೊಂದಲ ಇದೆ. ತಂದೆ ತಾಯಿಯರಿಂದ ಆಸ್ತಿಯನ್ನು ಹಂಚಿಕೆ ಮಾಡುವಾಗ ತಮಗೆ ಒಡವೆ ಕಡಿಮೆ ಬಂದಿರುತ್ತೆ. ಒಡವೆ ಹಂಚುವಾಗ, ಭಾಗ ಮಾಡುವಾಗ, ಇಲ್ಲ ಹಣದ ದುಡ್ಡನ್ನು ತಾವು ಭಾಗ ಮಾಡಿಕೊಳ್ಳುವಾಗ ಒಬ್ಬರಿಗೆ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆ, ಆಸ್ತಿ ಭಾಗ ಮಾಡುವಾಗ ತನಗೆ ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಹೇಳುವವರು ಅಥವಾ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳುವಂಥ ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ. ಅದನ್ನು ಸ್ವಲ್ಪ ಮಟ್ಟಿಗೆ ಕುಳಿತು ಮಾತಾಡಿದ್ರೆ ಸರಿ ಹೋಗುತ್ತೆ. ಅಂಥ ದೊಡ್ಡ ಸಮಸ್ಯೆಗಳು ಈ ಒಂದು ಮೇಷರಾಶಿಯವರಿಗೆ ಬರೋದಿಲ್ಲ. ಮತ್ತು ಇನ್ನೂ ಹೆಚ್ಚಿನ ಚಿಂತನೆ ಮಾಡುವಂಥದ್ದು, ಮನುಷ್ಯನಿಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲವೂ ಬೇಕು ಅಂತ ನಾವು ಹೇಳ್ತೀವಿ. ದೇವ್ರ ಹತ್ರ ಸಾಕಷ್ಟು ಕೇಳ್ತೀವಿ. ನಾವು ಏನೆಲ್ಲ ಕೇಳ್ತೀವಿ, ಈ ಭೂಮಿ ಮೇಲಿರ್ತಕ್ಕಂಥ ಎಲ್ಲ ಸುಖ ಸಂಪತ್ತು ನಮಗೆ ಬೇಕು. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಒಡವೆ, ವಸ್ತ್ರ, ಆಭರಣ, ಪುತ್ರ, ಪೌತ್ರ, ಧನ, ಧಾನ್ಯಾದಿ ಸಂಪತ್ತು ನಮಗೆ ಬೇಕು ಅಂತ ನಾವು ದೇವ್ರ ಹತ್ರ ಎಲ್ಲ ಕೇಳ್ತೀವಿ. ಭಗವಂತನ ಹತ್ರ ಎಲ್ಲವನ್ನೂ ಕೂಡ ಒಂದೇ ಸಲ ಭಗವಂತ ಕೊಡೋದಿಲ್ಲ. ಹಂತ ಹಂತವಾಗಿ ಅವಶ್ಯಕತೆ ಯಾವಾಗಿದೆ ನೋಡಿ, ಅವಶ್ಯಕತೆಗೆ ಬೇಕಾದ ರೀತಿಯಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ಭಗವಂತ ದಯಪಾಲಿಸಿಕೊಡ್ತಾನೆ. ಹೀಗೆ ತಮಗೆ ಸುಖ ಸ್ಥಾನ ತುಂಬ ಚೆನ್ನಾಗಿದೆ. ತಮಗೆಲ್ಲ ರೀತಿಯ ಸುಖವನ್ನು ಅನುಭವಿಸುವಂಥ ಯೋಗ ಇದೆ. ತಂದೆ ಸುಖ, ತಾಯಿ ಸುಖ, ಕೌಟುಂಬಿಕ ಸುಖ, ವಾಹನ ಸುಖ, ಆಸ್ತಿಯಲ್ಲಿ ಸುಖ, ಸಂಪತ್ತು ಅನುಭವಿಸುವಂಥ ಯೋಗ ಇದೆ. ಮತ್ತು ಹೊರದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ತಮಗೆ ಸನ್ಮಾನ ಸಿಗುವಂಥ ಯೋಗವೂ ಕೂಡ ಇದೆ. ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ತಾವು ಭಾಗವಹಿಸುವಂಥ ಯೋಗ ಇದೆ. ತಮಗೆ ಸಮಾಜದಲ್ಲಿ ಒಳ್ಳೆಯ ಒಂದು ಮಾನ, ಮನ್ನಣೆ, ಗೌರವ ಇವೆಲ್ಲವೂ ಕೂಡ ಸಿಗುವಂಥ ಯೋಗವೂ ಕೂಡ ಈ ಒಂದು ಮೇಷರಾಶಿಯವರಿಗಿರುತ್ತೆ. ಭಾಳ ಸಂತೋಷದ ವಿಚಾರ. ಇದೆಲ್ಲ ಆದಮೇಲೆ ಮಕ್ಕಳ ಒಂದು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು. ವಿದ್ಯಾಭ್ಯಾಸದ ಬಗ್ಗೆ ಗಮನಿಸಬೇಕು. ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರು ಎಲ್ಲ ಆಗ್ತಾರೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ತಮ್ಮ ತಂದೆ ತಾಯಿಗಳಾಗ್ತಾರೆ. ಮಕ್ಕಳು ವಿದ್ಯಾವಂತರಾದರೆ ತಂದೆ ತಾಯಿಗಳೇ ಅದಕ್ಕೆ ಕಾರಣರಾಗ್ತಾರೆ. ಅವಿದ್ಯಾವಂತರಾದರೂ ಅದಕ್ಕೆ ಅವರೇ ಕಾರಣರಾಗ್ತಾರೆ. ಹಾಗಾಗಿ ಮಕ್ಕಳನ್ನು ಬೆಳೆಸುವುದು ಮತ್ತು ಅವರಿಗೆ ಜ್ಞಾನಾರ್ಜನೆ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿಸ್ತಕ್ಕಂಥದ್ದು, ಜ್ಞಾನಾರ್ಜನೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ತಂದೆ ತಾಯಿಯರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು ಆಗ್ತಾರೆ, ಜ್ಞಾನವಂತರಾಗ್ತಾರೆ. ಜೊತೆಗೆ ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದು ಅವರು ಒಳ್ಳೆಯ ಒಂದು ಸಮಾಜದ ಸೇವೆ ಮಾಡುವಂಥ ಯೋಗ ಮತ್ತು ಭಾಗ್ಯವು ಕೂಡ ತಮ್ಮ ಮಕ್ಕಳಿಗಿದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಗಮನ ಕೊಡಬೇಕು, ಮಾರ್ಗದರ್ಶನವನ್ನು ಕೂಡ ಮಾಡಬೇಕು. ನಾಳೆ ಸರ್ಕಾರಿ ಮಟ್ಟದಲ್ಲೂ ಕೂಡ ದೊಡ್ಡ ಹುದ್ದೆಯಲ್ಲಿ IAS, IPS ಇಂತಹ ಒಂದು ಒಳ್ಳೆಯ ಹುದ್ದೆ, ನಮ್ಮ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಕುಳಿತುಕೊಂಡು ನಾಳೆ ಅವರು ಸಮಾಜದ ಸೇವೆ ಮಾಡುವಂಥ ಯೋಗವು ಕೂಡ ನಿಮ್ಮ ಮಕ್ಕಳಿಗೆ ಇರ್ತದೆ. ಹಾಗಾಗಿ ಮೇಷರಾಶಿಯವರು ಅವರ ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ಮತ್ತು ತುಂಬ ಕಾಳಜಿಯಿಂದ
ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳೋದ್ರ ಜೊತೆಗೆ ಅವರು ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರ ಬಂದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಏಕೆಂದರೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇರ್ತದೆ, ರಕ್ತಹೀನತೆ ಆಗತಕ್ಕಂಥದ್ದು, ಮತ್ತು ಕೆಲವೊಂದಷ್ಟು ರಕ್ತ ಕಣಗಳು ಕಡಿಮೆ ಆಗ್ತಕ್ಕಂಥದ್ದು, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಬರ್ತಕ್ಕಂಥದ್ದು, ಕಿಡ್ನಿ, ಲಿವರು, ಮೂತ್ರಕೋಶ, ಗರ್ಭಕೋಶ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಮತ್ತು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂಥೇಳಿ ಪ್ರಾಜ್ಞರು ಹಿರಿಯರು ಒಂದು ಒಳ್ಳೆಯ ನಾಣ್ಣುಡಿಯನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ತಾವು ಹಿತಮಿತವಾಗಿ ಆಹಾರವನ್ನು ಸೇವಿಸೋದ್ರಿಂದ ತಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಮಿತಭಾಷೆಯಾಗಿ ತಾವು ಮಾತಾಡೋದ್ರಿಂದ ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಕೂಡ ತಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಮಿತವಾಗಿ ಬಳಸೋದು ಬಹಳ ಮುಖ್ಯವಾದ ವಿಚಾರವೇ ಆಗಿರ್ತದೆ. ಇನ್ನು ನಮ್ಮ ದಾಂಪತ್ಯವನ್ನು ಚಿಂತನೆ ಮಾಡುವಾಗ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಮನಸ್ತಾಪಗಳು ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಭಿನ್ನಾಭಿಪ್ರಾಯಗಳಿರುತ್ತೆ. ಆದರೆ ಅದು ಹಾಗೆ ಮುಂದುವರಿಯೋದಿಲ್ಲ. ಕೆಲವು ಸಮಯಗಳ ನಂತರ ಸರಿ ಹೋಗುತ್ತೆ. ಒಂದು ಸಮಯ ನಾನು ಯೋಚನೆ ಮಾಡದೆ ಮಾತಾಡಿರ್ತೀನಿ, ಒಂದು ಸಲ ಯೋಚನೆ ಮಾಡಿ ಮಾತಾಡಿರ್ತೀನಿ. ಕೆಲವು ನಮಗೆ ಮಾಹಿತಿ ಇದ್ದು ಮಾತಾಡಿರ್ತೀವಿ, ಕೆಲವು ಸಲ ಮಾಹಿತಿ ಇಲ್ಲದೆ ಹೇಳಿರ್ತೀವಿ. ಅದನ್ನೆಲ್ಲವನ್ನು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಕುಳಿತು ಮಾತಾಡಿ ಸರಿಪಡಿಸಿಕೊಳ್ಳೋದು ಮತ್ತು ಇಬ್ಬರೂ ಕೂಡ ಕುಳಿತುಕೊಂಡು ಮಾತಾಡಿ ಒಂದೇ ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ ಆಗುತ್ತೆ. ಹಾಗಾಗಿ ದಾಂಪತ್ಯದಲ್ಲಿ ವಿರಸ, ಮನಸ್ತಾಪ ಇದ್ದರೆ ನಿಮ್ಮ ಜಾತಕವನ್ನು ಹೆಚ್ಚಿಗೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲ ಅಂಥ ಸಮಸ್ಯೆಗಳನ್ನು ಕುಳಿತು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಯಾರಾದರೂ ಇದ್ದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅನುಕೂಲ ಇದೆ, ಆದರೆ ಸ್ವಲ್ಪ ಲಾಭ ಕಡಿಮೆ ಇದೆ, ಆದರೂ ಅನುಕೂಲ ಇದೆ. ತಾವು ತಮ್ಮ ಪಾರ್ಟ್ನರ್ ಹೇಗಿದ್ದಾರೆ ನೋಡಿಕೊಂಡು ಅವರ ಅನುಕೂಲ ನೋಡಿಕೊಂಡು ಅವರ ರಾಶಿ ನಕ್ಷತ್ರ, ಅವ್ರ ಜಾತಕ ನಿಮಗೆ ಸಾರಾವಳಿ ಇದ್ದು, ನಿಮ್ಮ ಜಾತಕ ಅವ್ರಿಗೆ ಸಾರಾವಳಿ ಇದ್ದು ಚೆನ್ನಾಗಿರುತ್ತೆ. ಮುಂದಿನ ಭವಿಷ್ಯದಲ್ಲಿ ನಿಮ್ಮ ಬಿಸ್ನೆಸ್ ಅಂತಂದರೆ ಆ ಉದ್ಯೋಗವನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ಬೋದು. ಆದರೆ ನಿಮ್ಮ ಇಬ್ಬರು ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳೋದಕ್ಕೆ ನೈಬಾರದು. ಇನ್ನು ಆಯುಷ್ಯ ಪ್ರಮಾಣ ಚೆನ್ನಾಗಿದೆ, ತಮಗೆ ಪೂರ್ಣಾಯುಷ್ಯ ಯೋಗ ಇದೆ, ಸೌಭಾಗ್ಯ ಯೋಗ ಇದೆ, ಆಯುಷ್ಯ, ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿರ್ತದೆ. ಆದರೆ ಸಣ್ಣ ಪುಟ್ಟ ಆರೋಗ್ಯ ತೊಂದರೆ ಇದೆ ಅಂತ ಹೇಳಿದ್ದೀನಿ, ಅದನ್ನು ಸರಿಪಡಿಸ್ಕೋಬೇಕು. ಸಣ್ಣ ಪುಟ್ಟ ತೊಂದರೆ ಅಂತ ಗಮನಿಸಬಾರ್ದು. ಅದು ತಾತ್ಕಾಲಿಕವಾಗಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಮಾಡಿದರೆ ಸರಿ ಹೋಗುತ್ತೆ. ಅಂಥ ತೊಂದರೆಗಳು ತಮಗೆ ಆಗೋದಿಲ್ಲ. ಇನ್ನು ನಮಗೆ ಅದೃಷ್ಟವನ್ನು ಚಿಂತನೆ ಮಾಡಬೇಕು. ಮನುಷ್ಯನು ಸಾಕಷ್ಟು ಜೀವನದಲ್ಲಿ ಕಷ್ಟವನ್ನು, ದುಃಖವನ್ನು ಅನುಭವಿಸ್ತಾನೆ. ಆದರೂ ಕೂಡ ನನಗೆ ಯಾವತ್ತೋ ಒಂದು ದಿವಸ ಒಳ್ಳೆಯದಾಗತ್ತೆ ಎನ್ನುವಂಥ ಭಾವನೆಯಲ್ಲಿ, ಆ ಯೋಚನೆಯಲ್ಲಿ ಮನುಷ್ಯ ಜೀವನವನ್ನು ಕಳೀತಾ ಬರ್ತಾನೆ. ಪ್ರತಿಯೊಬ್ಬರು ಕೂಡ ಅವರ ಜೀವನವನ್ನು ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿರುತ್ತೆ, ಮುಂದಿನ ವರ್ಷ ಚೆನ್ನಾಗಿರುತ್ತೆ, ಇಲ್ಲ ಮುಂದಿನ ತಿಂಗಳ ಚೆನ್ನಾಗಿರುತ್ತೆ, ಇಲ್ಲಿನ 6 ತಿಂಗಳ ನಂತರ ಚೆನ್ನಾಗಿರುತ್ತೆ, ನಾನು ಮಾಡಿರ್ತಕ್ಕಂಥ ಕೆಲಸ ಕೈಗತ್ತತ್ತೆ, ನಾನು ಮಾಡ್ತಕ್ಕಂಥ ಕೆಲಸದ ಯಶಸ್ಸು ಕಾಣ್ತೀನಿ, ನಾನು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಇರಲಿ, ವ್ಯವಹಾರ ಇರಲಿ, ವೃತ್ತಿ ಇರಲಿ, ಅದರಲ್ಲಿ ಮುಂದೆ ನನಗೆ ಪ್ರಮೋಷನ್ ಸಿಗುತ್ತೆ ಅನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ತಾವು ಮುಂದೆ ಹೋಗ್ತಾ ಇರ್ತೀರಿ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಆ ಯೋಚನೆಯನ್ನು ಇಟ್ಟುಕೊಂಡು ಭವಿಷ್ಯದ ಚಿಂತನೆಯನ್ನು ಇಟ್ಟುಕೊಂಡೇ ಹೋಗ್ತಾರೆ. ಆದರೆ ಹಾಗೆ ತಾವು ಕೂಡ ಅದೇ ರೀತಿಯಲ್ಲಿ ಮುಂದಿನ ಭವಿಷ್ಯದ ಚಿಂತನೆಯಲ್ಲೇ ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ, ಅದು ಕೂಡ ಒಳ್ಳೆಯದು. ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುತ್ತೆ, ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಮಗೆ ಜೀವನದಲ್ಲಿ ಭವಿಷ್ಯದಲ್ಲಿ ಸಿಗುತ್ತೆ. ಮುಂದಿನ ಭವಿಷ್ಯ ನಿಮಗೆ ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ದೈವಾನುಗ್ರಹ ನಿಮಗಿದೆ, ಅದನ್ನು ಮುಂದುವರಿಯೋದು ಬಹಳ ಮುಖ್ಯವಾದ ವಿಚಾರ. ಇನ್ನು ಲಾಭವನ್ನು ನೋಡಬೇಕು, ನಷ್ಟವನ್ನು ನೋಡಬೇಕು, ಕರ್ಮ, ಉದ್ಯೋಗವನ್ನು ನೋಡಬೇಕು. ಉದ್ಯೋಗದಲ್ಲಿ ಚಿಂತನೆ ಮಾಡುವಾಗ ಯಾವುದೇ ರಕ್ಷಣೆಗೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ಇದ್ದರೆ ಅಂಥವರಿಗೆ ಒಳ್ಳೆಯದಿರುತ್ತೆ. ಗಡಿಕಾವಲು ಪ್ರದೇಶದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಯೋಗ ಫಲಗಳಿರ್ತದೆ. ಅದಾದಮೇಲೆ ಸಿನಿಮಾ ರಂಗದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಯೋಗ ಫಲಗಳು ಚೆನ್ನಾಗಿರುತ್ತೆ. ಸಾಹಿತಿಗಳಿಗೆ, ಲೇಖಕರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಅಂಥವರಿಗೆಲ್ಲ ಯೋಗ ಫಲಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ನ್ಯಾಯವಾದಿಗಳಿಗೆ, ವೈದ್ಯರಿಗೂ ಕೂಡ ಶುಭ ಯೋಗಗಳು ಇದೆ ಅಂತ ಹೇಳಬೇಕು. ಇನ್ನು ಕೆಲವೊಂದಷ್ಟು ಸಮಸ್ಯೆಗಳಿರ್ತದೆ, ಯಾವುದರಲ್ಲಿ ಇರೋದಿಲ್ಲ, ಯಾವುದರಲ್ಲಿ ಇರುತ್ತೆ ಅಂತ ಚಿಂತನೆ ಮಾಡುವಾಗ ನಾವು ಮಾಡ್ತಕ್ಕಂಥ ವೃತ್ತಿ ಬೇರೆ ಬೇರೆ ಆಗಿರ್ತದೆ. ಎಲ್ಲರದ್ದು ಒಂದೇ ವೃತ್ತಿ ಆಗಿರೋದಿಲ್ಲ. ಅವರವರ ವೃತ್ತಿಯಲ್ಲಿ ಅವರವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ನಾವು ಈ ಸಮಯದಲ್ಲಿ, ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ಬೋದು. ಆದರೆ ರಾಹುವಿನ ಎಫೆಕ್ಟು ಕೂಡ ಸ್ವಲ್ಪ ಇರ್ತದೆ, ಅವನು ತುಂಬ ತೊಂದರೆಯನ್ನು ಕೊಡೋದಿಲ್ಲ. ಕೆಲವೊಂದಷ್ಟು ಮಾನಸಿಕವಾಗಿ ಒತ್ತಡವನ್ನು, ಮತ್ತು ಕೆಲವೊಂದಷ್ಟು ಆಯಾಸವನ್ನು, ಕೆಲವೊಂದಷ್ಟು ಮೋಸದ ಪ್ರಕೃತಿ ಇರತಕ್ಕಂಥ, ವೃತ್ತಿ ಇರತಕ್ಕಂಥ, ಮಾನಸಿಕ ಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳನ್ನು ನಮಗೆ ಪರಿಚಯ ಮಾಡಿಕೊಡ್ಬೋದು. ಹಾಗಾಗಿ ಜಾಗ್ರತೆ ವಹಿಸಬೇಕು. ಯಾವುದಾದ್ರೂ ಕೂಡ ಕುಲಂಕುಷವಾಗಿ ತಿಳಿದು ಯೋಚನೆ ಮಾಡಿ ತಾವು ಯಾವುದೇ ವ್ಯವಹಾರವನ್ನು ಮಾಡಬೇಕು. ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಭಾಳ ಜಾಗ್ರತೆ ವಹಿಸಬೇಕು. ಆಸ್ತಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಜಾಗ್ರತೆ ವಹಿಸಬೇಕು. ಹಾಗಾಗಿ ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಜಾಗ್ರತೆ ವಹಿಸಬೇಕು. ಕಾರಣ ದ್ವಾದಶ ಭಾವದಲ್ಲಿ ಇರತಕ್ಕಂತಹ ರಾಹು ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ನಿಮಗೆ ಬೇರೆ ರೀತಿಯ ಪರಿವರ್ತನೆ ಮಾಡ್ತಕ್ಕಂಥದ್ದು, ಮತ್ತು ಯಾವುದು ಸುಳ್ಳು ಹೇಳ್ತಾ ಇದ್ದಾರಾ, ನಿಜ ಹೇಳ್ತಾ ಇದ್ದಾರಾ ಅಂತ ನಮಗೆ ಅರ್ಥ ಆಗದೆ ಕೆಲವು ಗೊಂದಲಕ್ಕೆ ಸಿಗುವಂಥ ಯೋಗ ಇರುತ್ತೆ.
ಅಂಥ ಸಂದರ್ಭ ಇದ್ದಾಗ ಸ್ವಲ್ಪ ಸಮಯ ಕಾಲ ಅವಕಾಶ ತೆಗೆದುಕೊಂಡು ಪ್ರತಿಯೊಂದನ್ನು ಕುಲಂಕುಷವಾಗಿ ತಿಳಿದು ಮುಂದುವರಿಯೋದು ಬಹಳ ಮುಖ್ಯವಾದ ವಿಚಾರವಾಗಿರುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಈ ಮೇಷರಾಶಿಯವರಿಗೆ ಸುಮಾರು ಮುಕ್ಕಾಲು ಭಾಗ ಶುಭಫಲಗಳು ಈ ವರ್ಷದಲ್ಲಿ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಬೇಕು. ಒಂದು ವೇಳೆ ಯಾರಿಗಾದರೂ ಕಷ್ಟದಲ್ಲಿದ್ದರೆ ಅಂಥವರು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಅಂದರೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶುಕ್ರವಾರದ ದಿವಸ ಕುಂಕುಮಾರ್ಚನೆಯನ್ನು ಮಾಡಿಸೋದ್ರಿಂದ ಅವರ ಕಷ್ಟಗಳು ನಷ್ಟಗಳು ದುಃಖಗಳು ಕೂಡ ಪರಿಹಾರ ಆಗತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.